ಸೊ ನಿಮ್ದು ಪ್ರಾಜೆಕ್ಟ್ ಹೆಸರು ಬಂದು ಇ ಲರ್ನಿಂಗ್ ಕಮ್ಯುನಿಟಿ ಅಂತೇಳಿ. ಇ ಲರ್ನಿಂಗ್ ಕಮ್ಯುನಿಟಿ ಅಂತಂದ್ರೆ ಈ ಕೋವಿಡ್ ಆದ್ಮೇಲೆ, ಕೋವಿಡ್ಗಿಂತ ಮೊದಲು ಏನಿರ್ತಿತ್ತು, ಯಾವುದೇ ಒಂದು ಕೋಚಿಂಗ್ ಅಂತಂದ್ರೆ ಅಲ್ಲಿ ಹೆಂಗಿರ್ತಿತ್ತು, ನೀವು ಕಾಲೇಜಿಗೆ ಹೋಗ್ತೀರಿ ಅಥವಾ ಸ್ಕೂಲಿಗೆ ಹೋಗ್ತೀರಿ, ಸ್ಕೂಲ್ ಒಳಗೆ ಕಾಲೇಜ್ನಾಗ ನಿಮ್ಗೆ ಅದು ಕ್ಲಾಸಸ್ ಟೀಚಿಂಗ್ ಸ್ಟಾಫ್ ಬರ್ತಿದ್ರು, ಅವ್ರ ಕ್ಲಾಸಸ್ ತಗೋತಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಪ್ಲಸ್ ನಿಮಗೆ ಅಲ್ಲಿ ಏನಾರ ಹೋಮ್ವರ್ಕ್ ಇತ್ತು ಅಂದ್ರೆ ಹೋಮ್ವರ್ಕ್ ಎತ್ತಿದ್ರು, ನೀವು ಬುಕ್ನಾಗ ಬರೀತಿದ್ರಿ, ಬುಕ್ನಾಗ ಬರ್ತಿದ್ದು ಅವರಿಗೆ ಕೊಡ್ತಿದ್ರಿ. ಈ ಟೈಪ್ ಪ್ರಾಸೆಸ್ ನಡೀತಿತ್ತು. ಬಟ್ ಕೋವಿಡ್ ಆದ್ಮೇಲೆ ಏನಾಯ್ತು, ಕ್ಲಾಸಸ್ ಕಾಲೇಜಿಗೆ ಬರೋದಿಲ್ಲ, ಸ್ಟಾಫ್ ಬರಂಗಿಲ್ಲ, ಪ್ಲಸ್ ಸ್ಟೂಡೆಂಟ್ಸು ಬರಂಗಿಲ್ಲ. ಸೊ ಅಂತ ಕೇಸ್ನಾಗ ಕ್ಲಾಸಸ್ ನಡೆಯೋದು ಕಷ್ಟ ಆಗಿತ್ತು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ದೇ ಸ್ಟಾರ್ಟೆಡ್ ವಿತ್ ಆನ್ಲೈನ್ ಕ್ಲಾಸಸ್. ಆ ಆನ್ಲೈನ್ ಕ್ಲಾಸಸ್ ಕಾನ್ಸೆಪ್ಟ್ ಬಂದು ಅಲ್ಲಿ ಲೆಕ್ಚರರ್ಸ್ ಏನ್ ಮಾಡ್ತಿದ್ರು, ಆನ್ಲೈನ್ ನಾಗ ಲಿಂಕ್ ಶೇರ್ ಮಾಡ್ತಿದ್ರು, ಲಿಂಕ್ ಶೇರ್ ಮಾಡಿ ಅವ್ರು ಟೀಚ್ ಮಾಡ್ಲಿಕ್ಕೆ. ಅದು ನೆಕ್ಸ್ಟ್ ಟ್ರೆಂಡ್ ಏನಾಯ್ತು ಅಂತಂದ್ರೆ ಇಟ್ ಬಿಕೇಮ್ ಒನ್ ಟೈಪ್ ಆಫ್ ಟೀಚಿಂಗ್ ಮೆಥಡ್ ಆಯ್ತು. ಈಗ ಅದು ಟೀಚಿಂಗ್ ಮೆಥಡ್ ಹೆಂಗಪ್ಪ ಅಂತಂದ್ರ, ಈಗ ಯಾವುದೇ ಒಂದು ಟೀಚಿಂಗ್ ಸ್ಟಾಫ್ ಇತ್ತಂತ ಅನ್ಸೆ, ಎಕ್ಸಾಂಪಲ್ ನನಗೆ ಪೈಥಾನ್ ಲ್ಯಾಂಗ್ವೇಜ್ ಚಂದ ಬರ್ತದೆ, ಸೊ ನಾ ಟೀಚ್ ಮಾಡ್ಬೇಕು ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ಏನಾಗ್ತದೆ, ಬರೀ ಒಂದು ಸ್ಕೂಲ್ ಒಳಗೆ ಒಂದು ಕಾಲೇಜ್ನಾಗ ಅಷ್ಟೇ ಅವ್ರು ಟೀಚ್ ಮಾಡ್ಬೋದು. ಬಟ್ ಅದೇ ಇಂಟ್ರೆಸ್ಟ್ ಇದ್ದು ಹುಡುಗರು ಇದ್ರು ಅಂತಂದ್ರೆ ಅವ್ರು ಇಡೀ ಜಗತ್ತಿನಾಗ ಎಲ್ಲಿ ಬೇಕಾದ್ರಲ್ಲಿ ಇದ್ದಾರನು ಅವ್ರು ಕಲಿಬಹುದು. ಬಟ್ ಪ್ರಾಬ್ಲಮ್ ಏನಾಗ್ತದೆ, ನಾ ಎಲ್ಲಾ ಕಡೆ ಹೋಗಿ ಟೀಚ್ ಮಾಡ್ಕೊತ ಕೊಡ್ಲಿಕ್ಕೆ ಬರಂಗಿಲ್ಲ. ಅದ್ರ ಸಲುವಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ವಿ ಕ್ರಿಯೇಟೆಡ್ ಒನ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಹೆಂಗ ಅಂತಂದ್ರೆ, ಯಾವುದೇ ಒಬ್ಬ ಟೀಚಿಂಗ್ ಫ್ಯಾಕಲ್ಟಿ ಇದ್ನಂತಂದ್ರೆ ಅವ ರಿಜಿಸ್ಟರ್ ಮಾಡ್ಕೊಂಡು ಅವ ಯಾವ ಸಬ್ಜೆಕ್ಟ್ಸ್ ಟೀಚ್ ಮಾಡ್ಲಿಕ್ಕೆ ಬರ್ತದ ಅದನ್ನ ಅವ ಎನ್ರೋಲ್ ಮಾಡ್ತಾನ. ಯಾರ್ಯಾರ ಸ್ಟೂಡೆಂಟ್ಸ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಅದ ಅವ್ರು ಈ ವೆಬ್ಸೈಟ್ ನ ರಿಜಿಸ್ಟರ್ ಮಾಡ್ತಾರ. ರಿಜಿಸ್ಟರ್ ಮಾಡಿ ಅವ್ರು ಆ ಪರ್ಟಿಕ್ಯುಲರ್ ಟೀಚಿಂಗ್ ಸ್ಟಾಫ್ ಇಂದ ಕ್ಲಾಸಸ್ ಅಥವಾ ಅವ್ರ ವಿಡಿಯೋಸ್ಗಳು ಇತ್ತು ಅಂತಂದ್ರೆ ಅವ್ರು ರೆಡಿ ಮಾಡಿ ಆನ್ಲೈನ್ ಹಾಕ್ತಾರೆ. ಹಾಕಿದ ತಕ್ಷಣ ಅದನ್ನ ಏನಂತಾರೆ, ಬೇರೆ ಸ್ಟೂಡೆಂಟ್ಸ್ಗಳು ಲಾಗಿನ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ವಿಡಿಯೋನ ಚೆಕ್ ಮಾಡ್ಬೋದು. ಈ ರೀತಿಯೊಳಗೆ ಒಂದು ಟೀಚಿಂಗ್ ಮೆಥಡ್ ಸ್ಟಾರ್ಟ್ ಆಯ್ತು. ಈಗ ನೀವು ಅನ್ಬೋದು, ಸರ್ ಆನ್ಲೈನ್ ಟೀಚಿಂಗ್ ಆಲ್ರೆಡಿ ಅದರಲ್ಲಿ ಗೂಗಲ್ ಮೀಟ್ನಾಗ ಲಿಂಕ್ ಶೇರ್ ಮಾಡ್ತೀವಿ. ಗೂಗಲ್ ಮೀಟ್ನಾಗ ಲಿಂಕ್ ಶೇರ್ ಮಾಡಿದ್ರಿ ಅಂದ್ರೆ ಪ್ರಾಬ್ಲಮ್ ಏನಂತಂದ್ರೆ, ಇಟ್ ಇಸ್ ಅ ಲೈವ್ ಕ್ಲಾಸ್. ಲೈವ್ ಕ್ಲಾಸ್ ಇಸ್ ಅ ಪ್ರಾಬ್ಲಮ್ ಫಾರ್ ಅಸ್. ಯಾಕಂತಂದ್ರೆ ಲೈವ್ ಕ್ಲಾಸಿಗೆ ಪ್ರಾಬಬ್ಲಿ ಸ್ಟೂಡೆಂಟ್ ಆ ಟೈಮಿಗೆ ಅವೈಲೇಬಲ್ ಇರ್ಲಿಕ್ಕಿಲ್ಲ, ಅಥವಾ ಟೀಚಿಂಗ್ ಫ್ಯಾಕಲ್ಟಿ ಆ ಟೈಮಿಗೆ ಅವೈಲೇಬಲ್ ಇರ್ಲಿಕ್ಕಿಲ್ಲ. ಸೊ ಈಗ ಏನಾಗ್ತದೆ, ಟೇಕ್ ಎರ್ ಎಕ್ಸಾಂಪಲ್, ನಾ ಬಂದು ಕಾಲೇಜ್ನಾಗೆ ಟೀಚ್ ಮಾಡ್ಬೇಕು ಅಂತಂದ್ರೆ ನಾ ಅಲ್ಲಿ ಕಾಲೇಜ್ ಅವರ್ಸ್ನಾಗ ಅಲ್ಲಿ ಇರ್ಬೇಕಾಗ್ತದೆ. ಸಪೋಸ್ ಏನೋ ಒಂದು ಎಮರ್ಜೆನ್ಸಿ ಕೇಸ್ ಬಂದದ, ನಾ ಇವತ್ತು ಬೇರೆ ಊರ್ನಾಗಿದ್ದೀನಿ, ಬಟ್ ನಂದು ಕ್ಲಾಸ್ ಟೈಮಿಗೆ ನಾ ಫ್ರೀ ಇದ್ದೆ, ಅಂತ ಕೇಸಸ್ನಾಗ ಆನ್ಲೈನ್ ತಗೋಬಹುದು, ಠೀಕ್ ಅದ. ಬಟ್ ಕ್ಲಾಸ್ ಟೈಮಿಂಗ್ ನಾ ಫ್ರೀ ಇರ್ಲಿಲ್ಲ ಅಂತಂದ್ರೆ ದಿಸ್ ಬಿಕಮ್ಸ್ ಅ ಪ್ರಾಬ್ಲಮ್. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಂದು ಕ್ಲಾಸ್ ಏನ್ ಟೀಚ್ ಮಾಡ್ಬೇಕಾಗಿದೆ ನಾ ಆಲ್ರೆಡಿ ಅದನ್ನ ರೆಕಾರ್ಡ್ ಮಾಡಿ ಇದನ್ನ ಇಂಟರ್ನೆಟ್ನಾಗ ಅಲ್ಲಿ ನಮ್ದು ವೆಬ್ಸೈಟ್ ಒಳಗೆ ಶೇರ್ ಮಾಡ್ತೇನೆ. ಶೇರ್ ಮಾಡಿದಾಗ ಆ ಸ್ಟೂಡೆಂಟ್ಸ್ ಯಾರು ಇಂಟ್ರೆಸ್ಟ್ ಅದ ಅವ್ರು ಆ ಪರ್ಟಿಕ್ಯುಲರ್ ಕ್ಲಾಸನ್ನ ಅಲ್ಲಿ ಆಫ್ಲೈನ್ ಅವರಲ್ಲಿ ಮನೆಯೊಳಗೆ ಕೂತ್ ನೋಡ್ಬೋದು, ಅಥವಾ ಕಾಲೇಜ್ನಾಗ ಇದ್ರೆ ಅಲ್ಲೇ ಪ್ಲೇ ಮಾಡಿ ಅದನ್ನ ನೋಡ್ಕೋಬಹುದು. ಸೇಮ್ ಥಿಂಗ್ ವಿತ್ ದ ಸ್ಟೂಡೆಂಟ್ಸ್. ಸೇ ಟೇಕ್ ಎನ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟೂಡೆಂಟ್ ಅವತ್ತು ಆರಾಮಿರ್ಲಿಲ್ಲೋ, ಅಥವಾ ಅವ ಟ್ರಾವೆಲಿಂಗ್ ನಾಗ ಇದನ್ನ ಬರ್ಲಿಕ್ಕೆ ಆಗಂಗಿಲ್ಲ ಇವತ್ತು. ಸೊ ಅಂತ ಕೇಸಾಗ ಒಂದು ಕ್ಲಾಸ್ ಮಿಸ್ ಆಗ್ಬಿಡುತ್ತೆ ಸರ್. ಸೊ ಕ್ಲಾಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ಅವನಿಗೆ ಲಾಸ್ ಆಯ್ತು. ಅದ್ರ ಬದಲು ಅವ ಆರಾಮ ಇರ್ಲಿಲ್ಲ ಅಂತಂದ್ರು, ಯಾವಾಗ ಅವ್ರು ಟೀಚಿಂಗ್ ಫ್ಯಾಕಲ್ಟಿ ಅದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರ, ಅವ ಮನೆಗೆ ಕೂತಲ್ಲೇ ಅವ ಸಂಜೆಗೆ ಯಾವಾಗ ಫ್ರೀ ಆಗ್ತಾನ ಅವಾಗ ಆ ಪರ್ಟಿಕ್ಯುಲರ್ ಕ್ಲಾಸನ್ನ ಅವ ಆ ರೆಕಾರ್ಡಿಂಗ್ ನೋಡ್ಕೋಬಹುದು. ಇದರಿಂದ ಏನಾಗ್ತದ, ಸ್ಟೂಡೆಂಟ್ಗೂ ಲಾಸ್ ಆಗಂಗಿಲ್ಲ ಕ್ಲಾಸ್, ಪ್ಲಸ್ ಫ್ಯಾಕಲ್ಟಿಗೂ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಈ ಟೈಪ್ ಕಾನ್ಸೆಪ್ಟ್ ವಿಚಾರ ಮಾಡಿ ನಾವೇನಂತಂದ್ರೆ ಈ ಲರ್ನಿಂಗ್ ಕಮ್ಯುನಿಟಿ ಅಂತ ಅನ್ನೋದು ಕ್ರಿಯೇಟ್ ಮಾಡಿದ್ವಿ. ಸೊ ಇಷ್ಟು ನೀವೇನಂತಂದ್ರೆ ಫಸ್ಟ್ ನೀವು ಪ್ರಾಜೆಕ್ಟ್ ಏನದ ಅಂತೇಳಿ ನಿಮ್ ಗೈಡಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ ಕಾಲೇಜ್ ಸಿಸ್ಟಮ್ನಾಗ ಈ ಪ್ರಾಜೆಕ್ಟ್ಸ್ ಇನ್ಸ್ಟಾಲ್ ಆಗಿರ್ತಾವ. ಯಾವ ಸಿಸ್ಟಮ್ನಾಗ ನೀವು ರನ್ ಮಾಡಿ ತೋರ್ಸಿರ್ತದ, ಫಸ್ಟ್ ಆ ಸಿಸ್ಟಮ್ನಾಗ ಎಲ್ಲ ವಿಂಡೋಗಳು ಕ್ಲೋಸ್ ಆಗಿರ್ಬೇಕು. ಯಾವ ವಿಂಡೋಸ್ಗಳು ಓಪನ್ ಇಡಬಾರ್ದು ನೀವು. ಸೊ ಎಲ್ಲ ವಿಂಡೋಸ್ ಕ್ಲೋಸ್ ಆದ್ಮೇಲೆ ಓಪನ್ ದಿಸ್ ಪಿ ಸಿ ಒಳಗ ಸಿ ಡ್ರೈವ್ ಅಂತ ಓಪನ್ ಮಾಡ್ರಿ. ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಆ ಲೋಕಲ್ ಡಿಸ್ಕ್ ಸಿ ಒಳಗ ನಿಮ್ದು ಕಾಲೇಜ್ ಹೆಸರು, ದಟ್ ಇಸ್ DAC BC ಅಂತ ಒಂದು ಫೋಲ್ಡರ್ ಇರ್ತದ. ಆ ಫೋಲ್ಡರ್ ಓಪನ್ ಮಾಡ್ರಿ. ಅದ್ರೊಳಗೆ ಎಲ್ಲಾ ಪ್ರಾಜೆಕ್ಟ್ಸ್ಗಳು ಇರ್ತಾವ. ಇದ್ರೊಳಗೆ ನಿಮ್ ಪ್ರಾಜೆಕ್ಟ್ ಫೋಲ್ಡರ್ ಹೆಸರು ಬಂದು ಇ ಲರ್ನಿಂಗ್ ಅಂತ ಒಂದು ಫೋಲ್ಡರ್ ಇಟ್ಟಿರ್ತೀನಿ. ಸೊ ಆ ಇ ಲರ್ನಿಂಗ್ ಓಪನ್ ಮಾಡ್ರಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ 2 ಫೈಲ್ ಇಂಪಾರ್ಟೆಂಟ್, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತ ಒಂದು 2 ಫೈಲ್ ಇರ್ತಾವ. ಇವು 2 ಫೈಲ್ನಾಗ ನೀವು ನಿಮ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮಾಡಿ ತೋರಿಸಬೇಕಾಗ್ತದೆ. ಸೊ ಅದ್ರ ಸಲ ಫಸ್ಟ್ ನೀವೇನ್ ಮಾಡ್ತೀರಿ ಅಂತಂದ್ರೆ, ಇಲ್ಲಿ ಪ್ರಾಜೆಕ್ಟ್ server.bat ಅಥವಾ ಸರ್ವರ್ ಅಂತ ಒಂದು ಫೈಲ್ ಇರ್ತದ. ಫಸ್ಟ್ ನೀವೇನಂತಂದ್ರೆ ಈ ಫೈಲಿಗೆ ಡಬಲ್ ಕ್ಲಿಕ್ ಅಥವಾ ಸಿಂಗಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಪ್ರಾಜೆಕ್ಟ್ ಏನಂತಂದ್ರೆ ಸರ್ವರ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸರ್ವರ್ ಎಕ್ಸಿಕ್ಯೂಟ್ ಆಗತ್ತನ ಜಸ್ಟ್ ಅದನ್ನ ಅಷ್ಟೇ ವೇಟ್ ಮಾಡ್ಬೇಕು ನೀವು. ಒಂದ್ ಸರ್ತಿ ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ
ಅಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಕೊಡ್ಸೋದು. ಈ ಲೈನ್ ಬಂತು ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಕರೆಕ್ಟ್ ವರ್ಕ್ ಆಗ್ಲಿಕ್ಕತ್ತದ ಅಂತ ಅರ್ಥ ಆಯ್ತು. ಸೊ ನೆಕ್ಸ್ಟ್ ನೀವೇನ್ ಮಾಡ್ತೀರಿ, ಇದನ್ನ ನಿಮ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ನೀವೇನ್ ಮಾಡ್ಬೇಕು, ಇದಕ್ಕೆ ಇಲ್ಲಿ ಮಿನಿಮೈಸ್ ಮಾಡೋ ಆಪ್ಷನ್ ಇರ್ತದ, ಕ್ಲಿಕ್ ಆನ್ ದ ಮಿನಿಮೈಸ್ ಆಪ್ಷನ್. ಮಿನಿಮೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾವೇನ್ ಮಾಡಬೇಕು, ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದ, ಆ ಪ್ರಾಜೆಕ್ಟ್ ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಅ ಲಾಗಿನ್ ಪೇಜ್ ಅಂತ ಹೇಳ್ತೀವಿ. ಈ ಲಾಗಿನ್ ಪೇಜ್ನಾಗ ನಮ್ಮಲ್ಲಿ 3 ಮಂದಿ ಯೂಸರ್ಸ್ ಇದಾರೆ. ಒನ್ ಯೂಸರ್ ಇಸ್ ಅ ಅಡ್ಮಿನಿಸ್ಟ್ರೇಟರ್, ಅಂದ್ರೆ ಹಿ ಇಸ್ ಅ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೈಟ್. ಸೆಕೆಂಡ್ ಬಂದು ಸ್ಟೂಡೆಂಟ್ ಅಂತೇಳಿ, ಅಂಡ್ ಮೂರನೇದು ಬಂದು ಇಟ್ ಇಸ್ ದ ಫ್ಯಾಕಲ್ಟಿ. ಸೊ ಇಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ರಿಜಿಸ್ಟರ್ ಒನ್ ಫ್ಯಾಕಲ್ಟಿ ಅಂಡ್ ಒನ್ ಸ್ಟೂಡೆಂಟ್. ಅದಾದ್ಮೇಲೆ ನಾವು ಅವರಿಗೆ ಲಾಗಿನ್ ಮಾಡ್ಲಿಕ್ಕೆ ಬರ್ತದೆ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಅಲ್ಲಿ ಕ್ಲಿಕ್ ಸ್ಕ್ರೋಲ್ ಅಪ್. ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್, ಫ್ಯಾಕಲ್ಟಿ ರಿಜಿಸ್ಟ್ರೇಷನ್ 2 ಆಪ್ಷನ್. ಸೊ ನಾನು ಏನ್ ಮಾಡ್ತೀನಿ, ಅಲ್ಲಿ ಫಸ್ಟ್ ಗೋ ವಿತ್ ದ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಒಂದು ಸ್ಟೂಡೆಂಟ್ಗೆ ಆಡ್ ಮಾಡಬೇಕು. ಐ ವಿಲ್ ಗಿವ್ ದ ನೇಮ್ ಆಸ್ ಕಿರಣ್, ಆನ್ ಕ್ವಾಲಿಫಿಕೇಶನ್ BCA, ಕಾಂಟ್ಯಾಕ್ಟ್ ನಂಬರ್ 7897897890. ಸೊ ಒಂದು ರ್ಯಾಂಡಮ್ ನಂಬರ್. ಇಮೇಲ್ ID kiran@gmail.com. ಆನ್ ಡೇಟ್ ಆಫ್ ಬರ್ತ್ ಒಂದು ಹಾಕ್ರಿ. ನೆಕ್ಸ್ಟ್ ಜೆಂಡರ್ ಮೇಲ್. ಆನ್ ಯೂಸರ್ ನೇಮ್ ಸೇ ಕಿರಣ್ 123. ಆನ್ ಓಕೆ, ಬರೀ ಕ್ಯಾರೆಕ್ಟರ್ಸ್ ಅಲೌಡ್ ಅದ. ಕಿರಣ್ GLP ಅಂತ ಹಾಕ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕಿರಣ್ ಅಂಡ್ ಅಗೇನ್ ಕನ್ಫರ್ಮ್ ಪಾಸ್ವರ್ಡ್ ಕಿರಣ್ ಆನ್ ದ ಅಡ್ರೆಸ್. ಸೊ ಸ್ಟೂಡೆಂಟ್ ಎಲ್ಲ ಡೇಟಾ ಕೊಟ್ಟು ರಿಜಿಸ್ಟರ್ ಮಾಡ್ತೀರಿ. ರಿಜಿಸ್ಟರ್ ಮಾಡಿದ ತಕ್ಷಣ ಇಟ್ ಇಸ್ ಶೋಯಿಂಗ್ ಯು ದ ಮೆಸೇಜ್ ಆಸ್ ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಇದೇ ರೀತಿಯೊಳಗೆ ನೀವು ಒಂದು ಫ್ಯಾಕಲ್ಟಿ ಕ್ಲಿಕ್ ಮಾಡಿ ಫ್ಯಾಕಲ್ಟಿ ಡೀಟೇಲ್ಸ್ಗಳನ್ನ ಆಡ್ ಮಾಡ್ತೀರಿ. ನಮ್ಮಲ್ಲಿ ಆಲ್ರೆಡಿ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಇಲ್ಲಿ ರಿಜಿಸ್ಟರ್ ಮಾಡಿ ನಾ ಏನು ತೋರ್ಸಂಗಿಲ್ಲ, ಅಥವಾ ಒಂದು ರಿಜಿಸ್ಟರ್ ಮಾಡ್ರಿ. ಸೇ ಎಕ್ಸಾಂಪಲ್ ನಿಮ್ಮಲ್ಲಿ ನಿಮ್ಮ ಕಾಲೇಜ್ನಾಗ ಫ್ಯಾಕಲ್ಟಿ ವಿಲ್ ಕೀಪ್ ಇಟ್ ಆಸ್ ಲೋಕೇಶ್ ಸರ್. ಸೇ ಲೋಕೇಶ್, ಕ್ವಾಲಿಫಿಕೇಶನ್ MCA, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ 7897897891. ಸುಮ್ಮನೆ ರ್ಯಾಂಡಮ್ ನಂಬರ್ ಹಾಕಿರ್ತೀನಿ. lokesh@gmail.com. ಲೋಕೇಶ್ ಅಂತ ಕೊಡೋದು ಬೇಡ, ಲೋಕೇಶ್ LOKESH. ಇಲ್ಲಿ ಲೊಕೇಶನ್ ಅಂತ ಹೇಳೋಣ. ಸೇ ಒಂದು ಜಸ್ಟ್ ಡೇಟ್ ಆಫ್ ಬರ್ತ್ 220786 to 1986. ಮೇಲ್ ಅಂಡ್ LOKESH ಸೇವ್ ಇಟ್ಟಿರ್ತೀನಿ. LOKESH ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಅವ್ರ ಹೆಸರೇ ಡೈರೆಕ್ಟ್ ಹಾಕಿರ್ತೀನಿ. ಅವ್ರನ್ನೂ ಗುಲ್ಬರ್ಗದವ್ರನ್ನ. ಸೊ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್. ಸೊ ಈ ರೀತಿಯೊಳಗೆ ಒಂದು ಫ್ಯಾಕಲ್ಟಿ ಒಂದು ಸ್ಟೂಡೆಂಟ್ ಇಬ್ಬರಿಗೆ ನಾವು ರಿಜಿಸ್ಟರ್ ಮಾಡೋದು. ರಿಜಿಸ್ಟರ್ ಮಾಡಿದ ತಕ್ಷಣ ಹೋಮ್ ಕ್ಲಿಕ್ ಮಾಡಿ ಇಲ್ಲಿ ಯು ಶುಡ್ ಗೋ ಫಾರ್ ಫ್ಯಾಕಲ್ಟಿ. ಫಸ್ಟ್ ನಾವೇನ್ ಮಾಡ್ತೀವಿ, ಫ್ಯಾಕಲ್ಟಿ ಹೆಸರು ಮೇಲೆ ಲಾಗಿನ್ ಆಗ್ತೀವಿ. ಸೇ ಎಕ್ಸಾಂಪಲ್ ಲೋಕೇಶ್ ಅವ್ರಿಗೆ ನಾಳೆಗೆ ಕಾಲೇಜಿಗೆ ಬರ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇವತ್ತೇ ಲಾಗಿನ್ ಮಾಡಿ ಒಂದು ರೆಕಾರ್ಡ್ ಏನ್ ಟೀಚ್ ಮಾಡೋಕ್ಕಾಗದ ಅದನ್ನ ರೆಕಾರ್ಡಿಂಗ್ ಮಾಡಿಟ್ಟಿರ್ತಾರೆ. ರೆಕಾರ್ಡ್ ಮಾಡಿ ಅದು ಅಪ್ಲೋಡ್ ಮಾಡ್ತಾರೆ. ಸೊ ಅಪ್ಲೋಡ್ ಮಾಡೋದಾದ್ರೆ ಅವ್ರು ಲಾಗಿನ್ ಆಗಬೇಕು. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಏನು ರಿಜಿಸ್ಟರ್ ಮಾಡೋದನ್ನ ಕೊಟ್ಟಿರ್ತೀರಿ, ಅದೇ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ತಾರೆ. ಲಾಗಿನ್ ಆದ ತಕ್ಷಣ ಇಲ್ಲಿ ವಿ ಹ್ಯಾವ್ ಅ ಹೋಮ್ ಆಪ್ಷನ್ ಅಂತ ಬರ್ತದೆ. ಹೋಮ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಹೋಮ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ಕ್ಯಾನ್ ಓಕೆ, ಹೋಮ್ ಆಪ್ಷನ್ ಇಲ್ಲಿ ಬೇಡ, ಲಾಗಿನ್ ಅಗೇನ್. ಸೇ ಫ್ಯಾಕಲ್ಟಿ LOKESH ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ಹಿಯರ್ ಯು ಕ್ಯಾನ್ ಸಿ ಅಪ್ಲೋಡ್ ಅಸೈನ್ಮೆಂಟ್ ಅಂತ ಬಂದಿದೆ. ಸೊ ಕ್ಲಿಕ್ಸ್ ಆನ್ ಅಪ್ಲೋಡ್ ಅಸೈನ್ಮೆಂಟ್. ಇಲ್ಲಿ ಅವ್ರು ಏನು ಅಸೈನ್ಮೆಂಟ್ ಕೊಡ್ಬೇಕಾಗ್ಯದ ಆ ಅಸೈನ್ಮೆಂಟ್ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಅವ್ರು ಏನಂತಂದ್ರೆ ಈ ವಾಂಟ್ಸ್ ಟು ಅಪ್ಲೋಡ್ C ಲ್ಯಾಂಗ್ವೇಜ್ ಇಂದ ಒಂದು ನೋಟ್ಸ್. ಸೊ C ಲ್ಯಾಂಗ್ವೇಜ್ನಾಗ ಇವತ್ತು ಅವ್ರು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ ಅದ್ರದ್ದು ಅಸೈನ್ಮೆಂಟ್ ಕೊಡ್ಬೇಕಾಗಿದೆ ನಿಮಗೆ. ಸೊ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಅಸೈನ್ಮೆಂಟ್ ಸೆಲೆಕ್ಟ್ ಮಾಡ್ತಾರೆ. ಸಬ್ಮಿಷನ್ ಡೇಟ್ ಶುಡ್ ಬಿ ಬೈ 27th. ನೆಕ್ಸ್ಟ್ ಏನಾರ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ ಆ ಡಾಕ್ಯುಮೆಂಟ್ ಹಾಕ್ತಾರೆ. ಸುಮ್ಮನೆ ಒಂದು ಜಸ್ಟ್ ಒಂದು ಯಾವ್ದಾರ ವರ್ಡ್ ಫೈಲ್ ಅಥವಾ ಒಂದು PDF ಫೈಲ್ ಹಾಕ್ತೀನಿ. ಜಸ್ಟ್ ಟೇಕ್ ಒನ್ ವರ್ಡ್ ಫೈಲ್. ಸೊ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂಡ್ ಇಟ್ ವಿಲ್ ಇಲ್ಲಿ ನೋಡ್ಬೋದು ನೀವು ಕೆಳಗೆ ಅಪ್ಲೋಡ್ ಸಕ್ಸಸ್ಫುಲಿ ಮ್ಯಾಲೆ ಮೆಸೇಜ್ ಬಂದ ಕೆಳಗೆ ಅದು ಏನು ಅಸೈನ್ಮೆಂಟ್ ಕೊಟ್ಟರೆ ಅಸೈನ್ಮೆಂಟ್ ತೋರಿಸ್ತದೆ. ಈ ರೀತಿಯೊಳಗೆ ಫ್ಯಾಕಲ್ಟಿ ಕ್ಯಾನ್ ಅಪ್ಲೋಡ್ ದ ಅಸೈನ್ಮೆಂಟ್ಸ್ ಇನ್ ದಿಸ್. ನೆಕ್ಸ್ಟ್ ಅಪ್ಲೋಡ್ ವಿಡಿಯೋಸ್. ಅಪ್ಲೋಡ್ ವಿಡಿಯೋಸ್ನಾಗ ಅವ್ರು ಏನು ಕ್ಲಾಸ್ ಟೀಚ್ ಮಾಡಿರ್ತಾರ ಆ ಟೀಚ್ ಮಾಡಿದ ಸಬ್ಜೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಅದ್ರ ವಿಡಿಯೋ ಹಾಕ್ತಾರೆ. ಸೊ ಎಕ್ಸಾಂಪಲ್ C ಲ್ಯಾಂಗ್ವೇಜ್ ಇವತ್ತು ಕಂಟ್ರೋಲ್ ಸ್ಟೇಟ್ಮೆಂಟ್ಸೇ ಟೀಚ್ ಮಾಡ್ಯಾರ. ಸೊ ಇವತ್ತಿನ ಡೇಟ್ ಇನ್ ಕ್ಲಾಸ್ ಅದ ಇದು.
ಅಥವಾ ನಾಳೆ ಡೇಟಿಗೆ ಅವ್ರು ಬರ್ಲಿಕ್ಕೆ ಆಗಲೇ ಅದಕ್ಕೆ ನಾಳೆ ಡೇಟಿಗೆ ಕೊಡ್ತಾರೆ. ಆ್ಯಂಡ್ ಅದ್ರದ್ದು ವಿಡಿಯೋ ಫೈಲ್ ಇರುತ್ತೆ, ವಿಡಿಯೋ ಫೈಲ್ ಅಪ್ಲೋಡ್ ಮಾಡ್ಬೇಕು. ವಿಡಿಯೋ ಫೈಲ್ ಅಪ್ಲೋಡ್ ಮಾಡ್ಲಿಕ್ಕೆ ಅಲ್ಲಿ ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಇರಲಿಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಸಿಂಪಲ್ ಅಲ್ಲಿ ಸಿ ಡ್ರೈವ್ನಾಗ ಯು ಕ್ಯಾನ್ ಗೋ ಟು ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಎಲ್ಲಿ ಸ್ಟೋರ್ ಮಾಡಿವಿ DAC ಅದ್ರೊಳಗೆ ಇರ್ತದೆ. ಸೊ ನೀವು ಅಲ್ಲೇ ತಗೋಬಹುದು DAC ಅದ್ರೊಳಗೆ ಇ ಲರ್ನಿಂಗ್ ಕಮ್ಯುನಿಟಿ ಒಳಗೆ ಮೀಡಿಯಾ ಅಂತ ಅನ್ನೋದ್ರೊಳಗೆ ಇಲ್ಲಿ ನಮ್ದು ವಿಡಿಯೋ ಫೈಲ್ಸ್ ಇರ್ತವೆ. ಸೊ ಯು ಕ್ಯಾನ್ ಸೆಲೆಕ್ಟ್ ದ ವಿಡಿಯೋ ಫೈಲ್ಸ್ ಇನ್ ದಿಸ್ ಕೇಸ್. ಸೊ ಆ ವಿಡಿಯೋ ಫೈಲ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ವಿಡಿಯೋ ಫೈಲ್ನಾಗ ಒಂದು ಯಾವ್ದಾರ ಸಣ್ಣ ವಿಡಿಯೋ ಫೈಲ್ ನೋಡ್ರಿ, ಸ್ವಲ್ಪ ಸ್ಮಾಲ್ ಸೈಜ್ ಇದ್ದಿದೆ, ಯಾಕಂದ್ರೆ ಇವೆಲ್ಲ ಫೈಲ್ಸ್ ಸ್ವಲ್ಪ ದೊಡ್ಡವ. ಯು ಕ್ಯಾನ್ ಟೇಕ್ ಎನಿ ಒನ್ ಫೈಲ್ ಇನ್ ದಿಸ್ ಕೇಸ್. ಸೊ ಮಾಡಿ ಕ್ಲಿಕ್ ಆನ್ ಸೇವ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಟೈಮ್ ತಗೋತದೆ, ಯಾಕಂದ್ರೆ ಫೈಲ್ ಸೈಜ್ ಜಾಸ್ತಿ ಅದ. ಸೊ ನೀವು ಇಲ್ಲಿ ನೋಡ್ಬೋದು ಫ್ಯಾಕಲ್ಟಿ ಅಪ್ಲೋಡ್ ವಿಡಿಯೋ, ಇಟ್ ಸ್ವಲ್ಪ ಟೈಮ್ ತಗೋತದ. ಟೈಮ್ ತಗೊಂಡು ಇಟ್ ವಿಲ್ ಅಪ್ಲೋಡ್ ಇನ್ ದಿಸ್ ಕೇಸ್. ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಅದು ಅಪ್ಲೋಡ್ ಆಗಿದ್ದು ಇನ್ಫಾರ್ಮೇಶನ್ ತೋರಿಸ್ತದೆ. ನೆಕ್ಸ್ಟ್ ಅದೇ ರೀತಿಯೊಳಗೆ ಯಾರನ್ನ ಸ್ಟೂಡೆಂಟ್ಸ್ ಅವ್ರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಫೀಡ್ಬ್ಯಾಕ್ ತೋರಿಸ್ತೀವಿ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಸೊ ಇಟ್ ಇಸ್ ಶೋಯಿಂಗ್ ಬ್ಲಾಂಕ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಯಾರು ಇದಾರೆ ಇನ್ಫಾರ್ಮೇಶನ್ ನೋಡ್ಬೇಕಾಗಿದೆ. ಈ ಕ್ಯಾನ್ ಸಿ ಆಲ್ ದ ಸ್ಟೂಡೆಂಟ್ ಇನ್ಫಾರ್ಮೇಶನ್. ನಾ ಕಿರಾಣಿಗೆ ಈಗ ರಿಜಿಸ್ಟರ್ ಮಾಡಿದ್ದೆ, ಅವನದು ಡೀಟೇಲ್ಸ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅವ್ರಿಗೆ ಏನಾರ ಪಾಸ್ವರ್ಡ್ ಚೇಂಜ್ ಮಾಡ್ಕೋದಿತ್ತು, ರಿಜಿಸ್ಟರ್ ಮಾಡೋದು ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅದು ಬಿಟ್ಟು ಬೇರೆ ಪಾಸ್ವರ್ಡ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಪಾಸ್ವರ್ಡ್ ಹಾಕ್ತಾರೆ. ಆ್ಯಂಡ್ ಇಷ್ಟು ಮಾಡಿ ಕ್ಲಿಕ್ ಆನ್ ಲಾಗ್ಔಟ್ ಇನ್ ದಿಸ್. ಸೊ ಫ್ಯಾಕಲ್ಟಿ ಏನು ಮಾಡಿದ್ರು, ಮೇನ್ ಅವ್ರು ವರ್ಕ್ ಮಾಡೋದು ಒಂದು ಅಸೈನ್ಮೆಂಟ್ ಕೊಡೋದು ಪ್ಲಸ್ ಕ್ಲಾಸ್ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಯಾರಿದಾರು ನೋಡ್ಬೋದು, ಪ್ಲಸ್ ಅಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಲಿಕ್ಕೆ ಅವರಿಗೆ ಆಪ್ಷನ್ ಕೊಟ್ಟಿವಿ. ಇವೆಲ್ಲ ಆಪ್ಷನ್ಸ್ ಅಲ್ಲಿ ಇರ್ತವೆ. ಸೊ ಇದು ಇಷ್ಟು ಮಾಡಿದ ತಕ್ಷಣ ನೆಕ್ಸ್ಟ್ ವಿ ವಿಲ್ ನೌ ಲಾಗಿನ್ ಆಸ್ ಸ್ಟೂಡೆಂಟ್ ಇನ್ ದಿಸ್ ಕೇಸ್. ಸೊ ಸ್ಟೂಡೆಂಟ್ ಲಾಗಿನ್ ಆಗಬೇಕು ಅಂತಂದ್ರೆ ನಾವಲ್ಲಿ ರಿಜಿಸ್ಟರ್ ಏನ್ ಮಾಡಿದ್ವಿ ಅದೇ ಹೆಸರು ಮೇಲೆ ರಿಜಿಸ್ಟರ್ ಮಾಡಬೇಕು. ಒಂದ್ಸರ್ತಿ ನೀವು ಅದು ಯೂಸರ್ ನೇಮ್ ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ ಅದೇ ಹೆಸರು ಮೇಲೆ ಇನ್ನೊಂದು ಸ್ಟೂಡೆಂಟ್ ರಿಜಿಸ್ಟರ್ ಮಾಡಬಾರ್ದು. ಓಕೆ, ಅವಾಗ ಯೂಸರ್ ನೇಮ್ ಏನಿರ್ತದೆ ಅದು ಚೇಂಜ್ ಹಾಕೋತಿರ್ಬೇಕು. ಸೊ ಈಗ ಇಷ್ಟು ಮಾಡಿದ ತಕ್ಷಣ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಐ ವಿಲ್ ಸೆಲೆಕ್ಟ್ ಸ್ಟೂಡೆಂಟ್ ಅಂಡ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ ಯೂಸರ್ ನೇಮ್ ಕಿರಣ್ 123, ಪಾಸ್ವರ್ಡ್ ಅದು ಸಾರಿ ಕಿರಣ್ GLB, ಪಾಸ್ವರ್ಡ್ ಬಂದು ಕಿರಣ್, ಅಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಟು ದ ಸ್ಟೂಡೆಂಟ್ ಲಾಗಿನ್ ಪೇಜ್. ಸ್ಟೂಡೆಂಟ್ ಲಾಗಿನ್ ಪೇಜ್ನಾಗ ಈ ಕ್ಲಿಕ್ಸ್ ಆನ್ ವ್ಯೂ ಸ್ಟಾಫ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಒಂದೇ ಸ್ಟಾಫ್ ಅರ ಎಲ್ಲ ಸ್ಟಾಫಿನ ಇನ್ಫಾರ್ಮೇಶನ್ ತೋರಿಸ್ತಾರೆ. ನೆಕ್ಸ್ಟ್ ಅದೇ ರೀತಿಯೊಳಗೆ ನೆಕ್ಸ್ಟ್ ವ್ಯೂ ಅಸೈನ್ಮೆಂಟ್ ಅಂತ ಕ್ಲಿಕ್ ಮಾಡ್ತಾನೆ. ಅಸೈನ್ಮೆಂಟ್ ಕೊಟ್ಟಾಗ ಇಲ್ಲಿ 2 ಫೈಲ್ಸ್ ಬರ್ತಾವೆ. ಒಂದು ಇವತ್ತಿನ ಕ್ಲಾಸಿನ ವಿಡಿಯೋ ಫೈಲ್, ಸಿ ಲ್ಯಾಂಗ್ವೇಜ್ ಅದ ವಿಡಿಯೋ ಫೈಲ್ ಇರ್ತದ. ಅಫ್ಕೋರ್ಸ್ ಅದು ಫೈಲ್ ಇಲ್ಲಿ ಪ್ಲೇ ಆಗಲ್ಲ ಬಿಕಾಸ್ ಬ್ರೌಸರ್ನಾಗ ಸ್ಲೋ ಆಗ್ತದೆ, ಸ್ವಲ್ಪ ನೀವು ಸೌಂಡ್ ಕೇಳಿಸ್ತಾ ಆಮೇಲೆ ನಾವು ವಾಯ್ಸ್ ಕಮ್ಮಿ ಇಟ್ಟಿವಿ. ಸೊ ಸೊ ಅದು ನಿಮ್ಗೆ ವಾಯ್ಸ್ ಪ್ಲೇ ಆಗ್ತದೆ ಪ್ಲಸ್ ವಿಡಿಯೋನು ಪ್ಲೇ ಆಗ್ತದೆ. ಈ ಕ್ಯಾನ್ ಸಿ ದ ವಿಡಿಯೋಸ್, ಈ ಕ್ಯಾನ್ ಆಲ್ಸೋ ಸಿ ದ ಅಸೈನ್ಮೆಂಟ್. ಇಲ್ಲಿ ಅಸೈನ್ಮೆಂಟ್ ತೋರಿಸ್ಲಿಕ್ಕೆ ಅಂಡ್ ಈ ಕ್ಲಿಕ್ಸ್ ಆನ್ ದ ಡೌನ್ಲೋಡ್ ಬಟನ್. ಆ ಅಸೈನ್ಮೆಂಟ್ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆದ ತಕ್ಷಣ ಈ ಕ್ಯಾನ್ ಸಿ ದಟ್ ಏನು ಅಸೈನ್ಮೆಂಟ್ ಕೊಟ್ಟಾರ ಅದೆಲ್ಲ ರೆಡಿ ಮಾಡಿ ಹೋಗಿ ಅಸೈನ್ ಮಾಡ್ಬೋದು. ನೆಕ್ಸ್ಟ್ ಅವನಿಗೆ ಈ ಸ್ಟೂಡೆಂಟ್ಗೆ ಫೀಡ್ಬ್ಯಾಕ್ ಕೊಡ್ಬೇಕಾಗಿದೆ. ಸೊ ಫೀಡ್ಬ್ಯಾಕ್ ಕೊಡ್ಬೇಕಾದಾಗ ಫೀಡ್ಬ್ಯಾಕ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತಾನೆ, ಇಲ್ಲಿ ಸರ್ ಹೆಸರು ಸೆಲೆಕ್ಟ್ ಮಾಡ್ತಾನೆ, ಅಂಡ್ ನೆಕ್ಸ್ಟ್ ಅವ್ರದ್ದು ಟೀಚಿಂಗ್ ಹೆಂಗದ ಅಂತೇಳಿ ಇಲ್ಲಿ ಸೆಲೆಕ್ಟ್ ಆಲ್ ದ ಟೀಚಿಂಗ್. ಆಮೇಲೆ ನೋ ಕಮೆಂಟ್ಸ್, ನೋ ಸಜೆಷನ್. ಅವನಿಗೆ ಏನು ಫೀಡ್ಬ್ಯಾಕ್ ಬೇಕೋ ಆ ಫೀಡ್ಬ್ಯಾಕ್ ಕೊಡ್ತಾನೆ. ಕ್ಲಿಕ್ ಆನ್ ಸಬ್ಮಿಟ್ ಇನ್ ದಿಸ್. ಸಬ್ಮಿಟ್ ಮಾಡಿದ ತಕ್ಷಣ ಫೀಡ್ಬ್ಯಾಕ್ ಸೆಂಡ್ ಸಕ್ಸಸ್ಫುಲಿ ಅಂತೇಳಿ ದ ಫೀಡ್ಬ್ಯಾಕ್ ಇಸ್ ಟೇಕನ್ ಇನ್ ದಿಸ್. ನೆಕ್ಸ್ಟ್ ಅವನದು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂದ್ರೂ ಈ ಕ್ಯಾನ್ ಚೇಂಜ್ ದ ಪಾಸ್ವರ್ಡ್ ಆಫ್ ಹಿಸ್ ಅಕೌಂಟ್ ಇನ್ ದಿಸ್ ಕೇಸ್. ಸೊ ಇದು ಏನಂತಂದ್ರೆ ಒಬ್ಬ ಸ್ಟೂಡೆಂಟ್ ಇಂದು ವರ್ಕ್ ದಟ್ ಇಸ್ ಅವ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ತಾನೆ. ಲಾಗಿನ್ ಮಾಡಿ ಅಸೈನ್ಮೆಂಟ್ ನೋಡ್ಬೋದು ಪ್ಲಸ್ ಫೀಡ್ಬ್ಯಾಕ್ ಕೊಡ್ಬೋದು. ಕೊಟ್ಟ ತಕ್ಷಣ ಕ್ಲಿಕ್ ಆನ್ ಲಾಗ್ಔಟ್. ಈಗ ಥರ್ಡ್ ಪರ್ಸನ್ ನಂಬಲ್ಲಿ ಮೇನ್ ಅಡ್ಮಿನಿಸ್ಟ್ರೇಟರ್ ಹೂ ಇಸ್ ದ ಓನರ್ ಆಫ್ ದ ಸೈಟ್. ಓನರ್ ಆಫ್ ದ ಸೈಟ್ ಲಾಗಿನ್ ಆಗಬೇಕು ಅಂದಾಗ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಇಸ್ admin 123. ಇದು ನೆನಪಿಟ್ಕೋಬೇಕು ನೀವು. ಯೂಸರ್ ನೇಮ್ ಬಂದ ಅಡ್ಮಿನ್ ಅಂತ ಇರ್ತದ, ಪಾಸ್ವರ್ಡ್ admin 123. ಸೊ ಇವೆರಡು ಎಂಟರ್ ಮಾಡಿ ಕ್ಲಿಕ್ ಆನ್ ಲಾಗಿನ್ ಬಟನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಕಮ್ ಟು ದ ಹೋಮ್ ಪೇಜ್ ಆಫ್ ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್. ಸೊ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಬರ್ತದ. ಇಲ್ಲಿ ವ್ಯೂ ಫೀಡ್ಬ್ಯಾಕ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತಾನೆ. ಯಾವ ಫ್ಯಾಕಲ್ಟಿದು ಏನು ಫೀಡ್ಬ್ಯಾಕ್ ಅದ ಅಂತ ನೋಡ್ತಾನೆ. ಸೊ ಯು ಕ್ಯಾನ್ ಸಿ ಲೊಕೇಶನ್ ತನೋ ಫೀಡ್ಬ್ಯಾಕ್, ಲೊಕೇಶನ್ ತನೋ ಹೆಸರು ಫೀಡ್ಬ್ಯಾಕ್ ಇಂದ ಇಲ್ಲಿ ಎಲ್ಲ ಬೆಸ್ಟ್ ಅಂತದ. ಸೊ ದಟ್ ಫೀಡ್ಬ್ಯಾಕ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ವ್ಯೂ ಫ್ಯಾಕಲ್ಟಿ ಅಂತ ಕ್ಲಿಕ್ ಮಾಡ್ತಾನೆ. ಯಾರು ರಿಜಿಸ್ಟರ್ಡ್ ಫ್ಯಾಕಲ್ಟಿ ಯಾರ ಅವ್ರದ್ದು ಎಲ್ಲಾರ್ದು ಡೇಟಾ ಅವನಿಗೆ ತೋರಿಸ್ತದೆ. ಯಾವುದೇ ಒಂದು ಫ್ಯಾಕಲ್ಟಿ ಫೀಡ್ಬ್ಯಾಕ್ ಖರಾಬ್ ಬಂದಿತ್ತು ಅಂತಂದ್ರೆ ಈ ಕ್ಯಾನ್ ಡಿಲೀಟ್ ದಟ್ ಪರ್ಟಿಕ್ಯುಲರ್ ಫೀಡ್ಬ್ಯಾಕ್ ಇನ್ ದಿಸ್. ಅದು ಫ್ಯಾಕಲ್ಟಿ ಇನ್ ದಿಸ್. ಆ ಫ್ಯಾಕಲ್ಟಿಗೆ ತೆಗೆದಾಕ್ಬಿಡ್ತಾರೆ. ತೆಗೆದಾಕಿದ್ರೆ ಅವ್ರು ಲಾಗಿನ್ ಮಾಡ್ಲಿಕ್ಕೆ ಬರಂಗಿಲ್ಲ.
ಅಂಡ್ ನೆಕ್ಸ್ಟ್ ಆಪ್ಷನ್ ವ್ಯೂ ಸ್ಟೂಡೆಂಟ್ಸ್. ಎಷ್ಟು ಮಂದಿ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಅರ ಆ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಸೊ ಅಡ್ಮಿನಿಸ್ಟ್ರೇಟರ್ ಇಷ್ಟು ಕೆಲಸ ಮಾಡ್ಕೋಬಹುದು. ಆ ಫ್ಯಾಕಲ್ಟಿಗೆ ನೋಡ್ತಾನೆ, ಫೀಡ್ಬ್ಯಾಕ್ ಚೆಕ್ ಮಾಡ್ತಾನೆ, ಚಂದ ಇತ್ತು ಅಂತಂದ್ರೆ ಇಲ್ಲಿ ಗಿವ್ ದ ಗುಡ್ ಫೀಡ್ಬ್ಯಾಕ್ ಇನ್ ದಿಸ್. ಐ ಮೀನ್ ಫ್ಯಾಕಲ್ಟಿ ಕಂಟಿನ್ಯೂ ಮಾಡ್ತಾನೆ. ಸಪೋಸ್ ಫೀಡ್ಬ್ಯಾಕ್ ಚಂದ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಡಿಲೀಟ್ ಮಾಡ್ತಾನೆ. ಪ್ಲಸ್ ಯು ಕ್ಯಾನ್ ಸಿ ದ ಸ್ಟೂಡೆಂಟ್ಸ್, ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಯಾರು ಅವ್ರ ಇನ್ಫಾರ್ಮೇಶನ್ ನೋಡ್ಬೋದು. ಇಷ್ಟು ಕೆಲಸ ಇವ್ರು ಮಾಡ್ತಾರೆ. ಸೊ ಇಷ್ಟೇನಂತಂದ್ರೆ ದಿಸ್ ಇಸ್ ಹೌ ದ ಇ ಲರ್ನಿಂಗ್ ಕಮ್ಯುನಿಟಿ ವರ್ಕ್ಸ್ ಅಂತ ಹೇಳ್ಬೇಕ್ರಿ. ಇದಿಷ್ಟು ಪೂರ್ತಿ ಪ್ರಾಸೆಸ್ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಅರ್ಥ